ಕ್ವಶನ್ ಆಗಿ ತಪ್ಪ ಹೇಳಲಿಕ್ಕೆ ಸಾಧ್ಯ ಇದೆನಾ ಅಥವಾ ವಿಮರ್ಶೆ ಮಾಡಲಿಕ್ಕೆ ಸಾಧ್ಯ ಇದೆನಾ? ಎಲ್ಲ ಪಾರ್ಟಿಗಳು ಹಂಗೆ ಇದ್ದಾವ್ರಿ. ಎಲ್ಲ ಪಾರ್ಟಿಗಳು ಡಿಕ್ಟೇಟರ್ನ ಒನ್ ಮ್ಯಾನ್ ಶೋನರ್ ಎಲ್ಲ ಕಡೆ. ಕಾಂಗ್ರೆಸ್ ರಾಹುಲ್ ಗಾಂಧಿ ಇರ್ಬೋದು, ಪ್ರಿಯಾಂಕಾ ಗಾಂಧಿ ಇರ್ಬೋದು, ಸೋನಿಯಾ ಗಾಂಧಿ ಇರ್ಬೋದು, BJP ಮೋದಿ ಮತ್ತು ಶಾ, ಅದ್ರ ಜೊತೆಗೆ RSS, ಇನ್ನು ಇನ್ನುಳಿದ ಪಕ್ಷಗಳು ಹಂಗೆ ಇದ್ದಾವ್ರಿ. ಇವತ್ತು ನಾವು ಒಂದು ಒಳ್ಳೆ ಡೆವಲಪ್ಮೆಂಟ್ ಆದಪ್ಪ, ಕೇಜ್ರಿವಾಲ್ನಿಂದ ಹೊಸ ಮತ್ತು ಆಮ್ ಆದ್ಮಿ ಅಂತ ತಿಳ್ಕೊಂಡಿವಿ, ಅಲ್ಲಿ ಒಂದು ಪರಿಸ್ಥಿತಿ ಆಯಿತು. ಈ ದೇಶದ ಯಾವುದೇ ರಾಜಕಾರಣ ತಗೊಳ್ಳಿ, ಯಾವುದೇ ರಾಜಕೀಯ ಪಕ್ಷ ತೆಗೆದುಕೊಳ್ಳಿ, ಅವೆಲ್ಲರೂ ಹೆಚ್ಚು ಕಡಿಮೆ ಪರ್ಫೆಕ್ಟ್ ಆಫ್ ದ ಹೈಕಮಾಂಡ್. ಅವ್ರ ಕೈಯನ್ನು ಗುಲಾಮ್ರಣ, ಅವ್ರು ಹೇಳಿದಂಗೆ ಕೇಳೋರಣ, ಅದ್ರಾಗ ಎರಡು ಮಾತ್ರ ಇಲ್ಲ. ಅದನ್ನು ನಮ್ಮ ಜೋಶಿಯವರು ಹೇಳಿದ್ದಾರೆ. ಸ್ವತಃ ಜೋಶಿಯವರು ಮೋದಿಯವರು ವಿರೋಧವಾಗಿ ಮಾತಾಡಲಿಕ್ಕೆ ಸಾಧ್ಯ ಇದೆನಾ? ಅಥವಾ ಅಲ್ಲಿ ತಪ್ಪು ಉಳ್ಕೊಂಡಾಗ ವಿರೋಧ ಹೇಳಲಿಕ್ಕೆ ಸಾಧ್ಯ ಇದೆನಾ BJPಯಲ್ಲಿ? ಯಾಕಂತಂದ್ರೆ BJP ಪಕ್ಷ ಇವತ್ತು ಸಹಿತ ಅದು ಮೋದಿಯವ್ರ ಕೈಯಲ್ಲೇ ಪೂರ್ತಿಯಾಗಿದೆ. ಈ ಅಧಿಕಾರ ಸಲುವಾಗಿ ತಿಕ್ಕಾಟಕ್ಕೆ ಸಾಕಷ್ಟಾಗಿದ್ದಾವೆ. ನಮ್ಮ RSS ಹೆಡ್ ಮೋಹನ್ ಭಾಗವತರೇ ಆಗಿರ್ಬೋದು, ಇವ್ರಿಗೂ ಆಗಿರ್ಬೋದು, ಒಳಗಿಂದ ಟೆಸಲ್ ಅದ ಒಳ್ಳೆ ಸ್ವಲ್ಪ ಪ್ರತಿಭಟನೆ ರೂಪದ ನಮ್ಮ ಯೋಗಿ ಆದಿತ್ಯನಾಥರಿಂದಾಗೆ ಇವತ್ತು ಯೋಗಿ ಆದಿತ್ಯನಾಥರನ್ನು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಸ್ಥಾನದ ಹೇಗಾದ್ರು ಸರಿಸಬೇಕು ಅನ್ನೋಂಥ ಪ್ರಯತ್ನಗಳು ಮೋದಿ ಮತ್ತು ಶಾರ್ ಅವರ ಬೆಂಬಲದಿಂದ ಆಗಿದ್ದು ಅಥವಾ ಅವರಿಂದ ಆಗಿದ್ದು ಏನು ಸುಳ್ಳೇನಲ್ಲ, ಅಲ್ಲೂ ಇದ್ದಾವೆ, ಇಲ್ಲ ಅಂತಲ್ಲ. ಆದರೆ ಯಾರಾದರೂ ಪರ್ಫೆಕ್ಟ್ ಆಗ್ಯದ ಪರಿಸ್ಥಿತಿ ಇದ್ರಾಗ ಇವತ್ತು ನೋಡ್ರಿ, ಶಶಿ ತರೂರನ್ನು ಯಾಕೆ ಮಾಡಲಿಲ್ಲಪ್ಪ ಅಧ್ಯಕ್ಷರನ್ನ? ಸಹಜದ ಪ್ರಶ್ನೆ ಮಾಡುವಂಥ ಬುದ್ಧಿವಂತರವರು. ನಾಳೆ ನಮ್ಗೆ ಎದುರಾಗ್ಬೋದು ಅನ್ನೋ ಭಯದಿಂದ ಹೈಕಮಾಂಡ್ ಅಂದ್ರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವ್ರು ಮಾಡಲಿಲ್ಲ ಅಧ್ಯಕ್ಷರನ್ನಾಗಿ. ಈಗ ಅಲ್ಲಿ ಗೊತ್ತಿದ್ದ ವಿಷಯ ಅದ. ಇಲ್ಲಿ ಬೇಕಾಗಿದ್ದೀಗ ಏನಪ್ಪ ಅಂದ್ರೆ ಪರ್ಫೆಕ್ಟು ಮತ್ತೇನು ಅಂತ ಟೀಕೆ ಮಾಡೋಕ್ಕಿಂತಲೂ ಅನ್ನೋಕ್ಕಿಂತ, ಯಾಕಂದ್ರೆ ಅವ್ರಿಗೂ ಅನ್ವಯ ಆಗ್ತದೆ, BJPಗೂ ಅನ್ವಯ ಆಗ್ತದೆ, ಪ್ರಹ್ಲಾದ್ ಜೋಶಿ ಅವ್ರಿಗೂ ಅನ್ವಯ ಆಗ್ತದೆ. ಅವ್ರನ್ನ ಆ ರೀತಿ ಟೀಕೆ ಮಾಡೋಕ್ಕಿಂತ ಇನ್ನೊಬ್ರು ನಮ್ಮ ಏನಪ್ಪ RSS ಒಂದು ವಿರೋಧ ಪಕ್ಷ ನಾಯಕರು ಟೀಕೆ ಮಾಡ್ತಾರೆ. ಖರ್ಗೆ ಆಕ್ಸಿಡೆಂಟಲ್ ಪ್ರೆಸಿಡೆಂಟ್